ನಮಸ್ಕಾರ ಡಾರ್ಲಿಂಗ್ಸ್. ಇವತ್ತಿನ ಸಮಾಚಾರ ಏನು ಅಂದರೆ, ಇವತ್ತು ಸಂಡೇ ಮಾರ್ನಿಂಗ್ ಅರೌಂಡ್ 6:37 ಆಗಿದೆ. ಇವತ್ತಿನ ವಿಷಯ ಪ್ರ್ಯಾಂಕ್ ಕನ್ನಡಿಗ ಮತ್ತು ದರ್ಶನ್ ಬ್ಲಾಗರ್ ಮತ್ತು ಬ್ಲೇಡ್ ಶಿವ, ನಾವು 4 ಜನ ಸಿದ್ರು ಬೆಟ್ಟ ಟ್ರೆಕ್ಕಿಂಗಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಗೈಸ್, ಈಗ ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಕೊರಟಗೆರೆಯಲ್ಲಿರ್ತಕ್ಕಂತಹ ಸಿದ್ದರ ಬೆಟ್ಟಕ್ಕೆ ಬಂದಿದ್ದೀವಿ. ಬರೋ ಹೆಂಗೆ ಅನ್ನಿಸ್ತಾ ಇದೆ? ತುಂಬ ಚೆನ್ನಾಗಿದೆ, ಮಾಡ್ರೇಟ್ ಆಗಿದೆ ಟ್ರೆಕ್ಕಿಂಗು, ಅಂಥ ಡಿಫಿಕಲ್ಟಿ ಏನಿಲ್ಲ. ಓಕೆ ಗೈಸ್, ಯಾರಾದರೂ ನೋಡ್ತಾ ಇದ್ರೆ ಬಂದು ವಿಸಿಟ್ ಮಾಡಿ. ಪ್ಲೇಸ್ ಅಂತೂ ಸಖತ್ತಾಗಿದೆ ನೋಡೋದಕ್ಕೆ ಮಾತ್ರ. ಮತ್ತು ಟ್ರೆಕ್ಕಿಂಗ್ ಯಾರಾದರೂ ಪ್ಲ್ಯಾನ್ ಹಾಕಿದರೆ ಒಂದ್ಸತಿ ಬಂದು ವಿಸಿಟ್ ಮಾಡಿ, ನಿಮಗೂ ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ರಘುನಂದನ ರಘುನಂದನ ರಘುವರ ಸೇವ. ಸೊ ಇಲ್ಲಿಗೆ 50% ಟ್ರೆಕ್ ಮುಗಿಸಿದ್ದೀವಿ, ಇನ್ನು 50% ಇದೆ. ಇಟ್ಸ್ ಟೈಮ್ ಟು ಟೇಕ್ ರೆಸ್ಟ್. ಜಗತ್ತೇ ನಮದು, ಇವತ್ತೇ ನಮ. ಟ್ರೆಕ್ ಮಾಡಿ ಸುಸ್ತಾಯಿತು ಗುರು. ಇವತ್ತು ನಾವು ಟ್ರೆಕ್ ಮಾಡ್ತಾ ಇದ್ದೀವಿ ಪ್ರ್ಯಾಂಕ್ ಕನ್ನಡಿಗ ಜೊತೆ ಮತ್ತು ದರ್ಶನ್ ಬ್ಲಾಗರ್ ಜೊತೆ ಮತ್ತು ಶಿವ ಬ್ಲೇಡ್ ಶಿವ. ಆ ಕೋತಿಗಳು ಒಂದಾಗ ವಿಡಿಯೋ ಮಾಡ್ಕೊಳ್ಳಿ ಬ್ರೋ. ರೀಚ್ ಆದರೆ ಮೇಲೆ ಹೆಂಗಿನ ತೋರಿಸ್ತೀನಿ. ಕೊನೆಗೂ ರೀಚ್ ಆದ್ವಿ. ಮೇಲೆ ಹೇಗಿದೆ ತೋರಿಸ್ತೀನಿ. ಜಸ್ಟ್ 20 ಮಿನಿಟ್ಸಿಗೆ ಹತ್ತಿದ್ದೀವಿ. ಅಪ್ಪ, ಈ ಬಿಸಿಲಲ್ಲಿ ಹತ್ತೋದು ಕಷ್ಟ ಗುರು. ರಘುನಂದನ ರಘುನಂದನ ರಘುವರ ಸೇವನ ರಘುಪತಿ ಛಾಯನ. ಹೆಂಗಿದ್ರಿ ಟ್ರೆಕ್ಕಿಂಗು? ಏಕ್ದಮ್ ಫಸ್ಟ್ ಕ್ಲಾಸ್. ಸ್ವಲ್ಪ ಈ ಬಿಸಿಲಲ್ಲಿ ಹತ್ತೋದು ಕಷ್ಟನೇ. ಸ್ವಲ್ಪ ಬೇಗ ಬಂದಿದ್ರೆ ಬ್ರೋ ಬನ್ನಿಲ್ಲಿ, ತಣ್ಣಗೆ ಎತ್ಬೋದಿತ್ತು. ಬ್ರೋ ಈ ಸಲ ಕಪ್ ನಮ್ದೆ. ಎಷ್ಟಂತ ಹಿಂಸೆ ಕೊಡ್ತಾರೋ, ಹಿಂಸೆ ಕೊಟ್ಟರೆ ಯಾರು ತಾನೇ ಬರುತ್ತೆ ಸರ್. ಜೈ ಶ್ರೀರಾಮ್ ಹೇಳಿ. ಜೈ ಶ್ರೀರಾಮ್. ನಿಮ್ಮ ಆರೈಕೆಲ್ಲ ಏರಿಯಲ್ಲಿ ಬಂದು ದಯವಿಟ್ಟು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಫೈನಲಿ ದರ್ಶನ ಮುಗೀತು. ದರ್ಶನ ಮುಗೀತು. ಫೀಲಿಂಗ್ಸ್ ತುಂಬ ಪಾಸಿಟಿವ್ ಆಗಿದೆ. ಹೆಂಗಿದೆ? ಏಕ್ದಮ್ ಬಿಂದಾಸ್. ಏನೋ ಒಂಥರ ನಂಬಿಕೆ ಗುರು, ಇಲ್ಲಿಗೆ ಬಂದು ಆದರೆ ಹಂಗೆ ಹಿಂಗೆ ಆಡಿ ತಿಂಗ್ಳಿಗೊಂದ್ಸರಿ ಬರಂಗೆ ಆಗ್ತಿದೆ. ಸಿದ್ದೇಶ್ವರ ಸ್ವಾಮಿನೇ ಕರೆಸ್ಕೊಂತಿದ್ದಾರೆ. ಫೀಲಿಂಗ್ಸ್ ಮಾತ್ರ ತುಂಬ ಪಾಸಿಟಿವ್ ಆಗಿದೆ. ನೀವು ಯೆಲ್ಲೋ ಕಲರ್ ಬೊಂಬೆ ಬರೋದು ಗೊತ್ತಾ ಇನ್ಸ್ಟಾಗ್ರಾಮಲ್ಲಿ? ಟೆಡ್ಡಿ ನೋಡಿಲ್ವಾ?
ಬ್ರೋ ವಿಡಿಯೋ ಮಾಡಿ ಅಲ್ಲ ಕಣ ನೋಡಿದ್ವಿ ಎಷ್ಟು ದಿವಸದಿಂದ ನೀವು 1.47 ಲ್ಯಾಕ್ ಐತೆ ನೋಡಿಲ್ಲ ನೀವು. ಎಲ್ಲ ನನ್ನನ್ನು ಬಿಟ್ಟು ಹೋಗ್ಬಿಟ್ಟವ್ರು ಗುರು, ಎಲ್ಲ ನನ್ನನ್ನು ಬಿಟ್ಟು ಮುಂದೆ ಹೋಗ್ಬಿಟ್ಟವ್ರೆ. ನನ್ನೊಂದು ಸ್ವಲ್ಪ ಡಿಲೇ ಆಯಿತು. ಬನ್ನಿ ಹೋಗೋಣ. ಹಾಂ ಅಲ್ಲಿದ್ದವ್ರು ನೋಡಿ. ನಮಗೆ ಒಂಥರ ಪಾಸಿಟಿವ್ ಫೀಲಿಂಗ್ ಬಂತು. ಎಲ್ಲರೂ ದೇವಸ್ಥಾನಕ್ಕೆ ಬರ್ತಾರೆ ಹೋಗ್ತಾರೆ, ಬಟ್ ನಮಗೂ ದೊಡ್ಡವ್ರಿಗೂ ಏನು ವ್ಯತ್ಯಾಸ? ನಾವು ಹುಡುಗರಾದಾಗ ಅಡ್ವೆಂಚರಸ್ ಲೈಫ್ ಮಾಡಿಬಿಡ್ಬೇಕು. ಸೊ ಅದಕ್ಕೆ ಮೇಲೆ ಹೋಗೋಣ ಬನ್ನಿ. ಮಾತಾಡ್ಕೊಂಡು ಎಲ್ಲಿಗೆ ಬಂದಿದ್ದೀನಿ ನೋಡ್ಗುರು, ಬಿದ್ದರೆ ಪಾತಾಳನೇ. ಬನ್ನಿ ಹೋಗೋಣ. ನೋಡ್ಗುರು, ಬೆಟ್ಟದ ಮೇಲೆ ಎಂಥ ಜಾಗ, ಒಳ್ಳೆ ಇನ್ನು ಗ್ರೌಂಡ್ ಮೇಲೆ ಇದ್ದೀವಿ ಅನ್ನೋ ಫೀಲು. ಇವನ್ 1 ಕಿಲೋಮೀಟ್ರ್ ಟ್ರೆಕ್ ಮಾಡ್ಕೊಂಡು ಮೇಲಕ್ಕೆ ಬಂದರು ಇಷ್ಟು ಅಗಲ ಇದೆ, ಕ್ಲಾಸಿಯಾಗಿದೆ. ಅಪ್ಪ, ಗೂಗಲಲ್ಲಿ ನೋಡಿದ್ರೆ ಮಾಡ್ರೇಟ್ ಟ್ರೆಕ್ಕಿಂಗ್ ಅಂತ ಹಾಕ್ತಾರೆ. ಆ್ಯಕ್ಚುಲಿ ಅದು ಮಾಡ್ರೇಟ್ ಟ್ರೆಕ್ಕಿಂಗ್ ಆಯಿತು ದೇವಸ್ಥಾನದ ತನಕ. ನಾವಿನ್ನು ಅಡ್ವೆಂಚರ್ ಮಾಡೋಣ, ಇರೋದೊಂದು ಜೀವನ ಎಲ್ಲ ಅನುಭವಿಸ್ಬಿಡೋಣ ಅಂತ ಇನ್ನು ಮೇಲಕ್ಕೆ ಬಂದ್ವಿ. ಸರಿ ಈಗಾಗ 5 ಗುರು, ಫೀಲ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ಇಳಿತಾ ಇದ್ದೀವಿ. 1.5 ಅವರ್ ಮೇಲೆ ಬೆಟ್ಟದ ಮೇಲೆ ಸ್ಪೆಂಡ್ ಮಾಡಿ ಇಳಿತಾ ಇದ್ದೀವಿ. ಈಗ ಶಕ್ತಿ ಇದೆ ಮೈಯಲ್ಲಿ, ಆರಾಮಾಗಿ ಇಳಿಬಹುದು. ಮನವ ಮುಳ್ಳಗಿ ರೋಗವನಿದಾಗೆ ಶರಗೆ. ಫೈನಲಿ ಟ್ರೆಕ್ ಮುಗಿಸ್ಕೊಂಡ್ವಿ. ಈಗ ತಿಂಡಿಗೆ ಹೋಗೋ ಟೈಮು. ಈಗ ಇಲ್ಲೇ ಕೆಳಗೆ ಮಠ ಇದೆ, ಸೊ ಅಲ್ಲಿಗೆ ಬಂದಿದ್ದೀವಿ. ಬನ್ನಿ ಹೋಗೋಣ. ಸ್ವಲ್ಪ ಸಾಕ್ಬಿಡಿ. ತಿಂಡಿ ಆಯಿತು, ಮಠಕ್ಕೆ ಹೋಗೋಣ ಬನ್ನಿ. ರಘುನಂದನ ರಘುನಂದನ ರಘುವರ ಸೇವನ ರಘುಪತಿ ಚಾಯನ ಶತಯೋಜನ ಶತಶತಯೋಜನ ಶರಧಿ ನಿಯೋಜನ ಶರ ಪರಿಲಂಘನ ಶತಶತಯೋಜನ ಶರಧಿ ನಿಯೋಜನ ಶರ ಪರಿಲಂಘನ. ದೇವಸ್ಥಾನ ದರ್ಶನನೂ ಆಯಿತು. ಈಗ ಸ್ವಾಮಿಗಳಿರುವಂಥ ಜಾಗಕ್ಕೆ ಹೋಗೋಣ ಬನ್ನಿ. ನೋಡಿ, ಸಂಗಮ
ನಮ್ಮ ಟ್ರೆಕ್ಕಿಂಗ್ ಮುಕ್ತಾಯ ಆಯಿತು. ನಮ್ಮ ಪ್ರ್ಯಾಂಕ್ ಕನ್ನಡಿಗ ಬ್ರೋ ಜೊತೆ ಒಳ್ಳೆ ಟ್ರೆಕ್ ಆಯಿತು, ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ನಮ್ಮ ಜೊತೆ ತುಂಬ ಫ್ರೆಂಡ್ಲಿಯಾಗಿ ಟ್ರೆಕ್ ಮಾಡಿದ್ರು. ಏನೋ ಒಂಥರ ಫೀಲ್ಸ್ ಪಾಸಿಟಿವ್ ಬ್ರೋ. ಹಾಗೇನಿಲ್ಲ, ನಾನು ಫಸ್ಟ್ ಟೈಮ್ ಟೆಂಪಲ್ಗೆ ವಿಸಿಟ್ ಮಾಡಿದ್ದು, ತುಂಬ ಖುಷಿಯಾಗಿತ್ತು. ಹಾಗೆ ಟ್ರಕ್ ಮಾಡಿ ಇಲ್ಲಿರೋದೆಲ್ಲ ಜಾಗ ನೋಡಿಕೊಂಡು ಆದಷ್ಟು ಈ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದಾರೆ, ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆಲ್ ದ ಬೆಸ್ಟ್ ಬ್ರೋ. ಥ್ಯಾಂಕ್ ಯು ಬ್ರೋ. ನಿಮ್ಮ ನೋಡಿ ಖುಷಿ ಆಯಿತು, ಹಾಗೂ ಶಿವಣ್ಣನ ನೋಡಿ ಖುಷಿ ಆಯಿತು. ಥ್ಯಾಂಕ್ಸ್ ಬ್ರೋ. ದರ್ಶನ್ ಬ್ರೋ ಮಾತಾಡಿ. ಥ್ಯಾಂಕ್ ಯು ಸೊ ಮಚ್ ಬ್ರೋ. ಹೊಡಿರಿ ಒಂದು ಡೈಲಾಗ್. ಇವ್ರು ಹೊಸದಾಗಿ ಸ್ಟಾರ್ಟ್ ಮಾಡಿದರೆ ನಮ್ಮ ಕೊರಟಗೆರೆ ಹುಡುಗ. ಆದಷ್ಟು ಎಲ್ಲರೂ ನೋಡ್ತಾ ಇದ್ರೆ ಕೊರಟಗೆರೆ ಆಡಿಯನ್ಸು ಸಪೋರ್ಟ್ ಮಾಡಿ, ಆದಷ್ಟು ಇವ್ರನ್ನೂ ಬೆಳೆಸಿ ನಾವು ಬೆಳೆಯೋಣ, ಎಲ್ಲರೂ ಬೆಳೆಯೋಣ ಜೊತೆಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ಹಾಗೆ ಇವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಬ್ರೋ. ಓಕೆ, ಫೈನಲಿ ಎಲ್ಲ ಮುಗೀತು. ಮಠಕ್ಕೆ ಮತ್ತು ಸ್ವಾಮೀಜಿ ಇರೋಂಥ ಜಾಗಕ್ಕೆ ಹೋಗಿ ಮುಗಿಸ್ಕೊಂಡು ಬಂದ್ವಿ. ಈಗ ಮನೆಗೆ ಹೋಗೋಣ. ನಮ್ಮ ಪ್ರ್ಯಾಂಕ್ ಕನ್ನಡಿಗ ಬ್ರೋದು ಸ್ವಲ್ಪ ಲಗೇಜ್ ಇದೆ, ಅವ್ರ ಹತ್ರನೂ ಇದೆ. ಸೊ ಸ್ವಲ್ಪ ದೂರ ಒಂದು 15 ಕಿಲೋಮೀಟರ್ಸ್ ಜೊತೆಗೆ ಹೋಗ್ತೀವಿ. ಎಲ್ಲಿ ತನಕ ಕ್ಯಾರಿ ಮಾಡ್ಕೊಂಡು ಆಮೇಲೆ ಅವರಿಗೆ ಕೊಟ್ಬಿಡ್ತೀವಿ, ಅವ್ರು ತೊಗೊಂಡೋಗ್ತಾರೆ. ಓಕೆ, ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ.